ಹಾಯ್ ಎವ್ರಿವಾನ್, ಇವತ್ತು ನಾನು ನಿಮಗೆ ರುಚಿಕರವಾಗಿ ಸ್ಪೆಷಲ್ ಚಿಕನ್ ಒಂದು ಹೇಗೆ ಮಾಡೋದಂತ ಹೇಳ್ತಾ ಇದ್ದೀನಿ. ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದರೆ ಈ ರೀತಿಯಾಗಿ ಮಾಡಿರೋ ಅವ್ರು ತುಂಬ ಇಷ್ಟಪಡ್ತಾರೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ಒಂದು ಪ್ಯಾನ್ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ತಾ ಇದ್ದೇನೆ. ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಒಂದು ಕಟ್ ಮಾಡಿದ ಆನಿಯನನ್ನು ಹಾಕುವ. ಅದನ್ನು ಸ್ವಲ್ಪ ಫ್ರೈ ಮಾಡುವ. ಫ್ರೈ ಮಾಡಿದ ನಂತರ ಅದಕ್ಕೆ ತೊಳೆದಿಟ್ಟ ಚಿಕನನ್ನು ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಈಗ ಮಿಕ್ಸ್ ಮಾಡುವ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಸರಿಯಾಗಿ ಈಗ ಬೇಯಿಸುವ. ನೋಡಿ, ಈಗ ಚಿಕನ್ ಸರಿಯಾಗಿ ಬೆಂದಿದೆ. ಇದನ್ನೀಗ ಒಂದು ಸೈಡಲ್ಲಿ ಇಡುವ. ಇಲ್ಲಿ ನಾನು ಚಿಕನಿಗೆ ಮಸಾಲೆ ಪದಾರ್ಥ ಏನೆಲ್ಲ ಬೇಕಂತ ರೆಡಿ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ಒಂದು ಮೀಡಿಯಮ್ ಸೈಜಿದು ಈರುಳ್ಳಿ 4 ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ. 15 ಬ್ಯಾಡಗಿ ಮೆಣಸು, ಒಂದು ಸಣ್ಣ ಪೀಸು ಶುಂಠಿ, 1/2 ಟೀ ಸ್ಪೂನು ಕರಿಮೆಣಸು, ಒಂದು ಸಣ್ಣ ಪೀಸ್ ಟರ್ಮರಿನ್, ಮತ್ತು 1 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಜೀರಿಗೆ, ಮತ್ತು 4 ಪಾಟ್ಸ್ ಬೆಳ್ಳುಳ್ಳಿ, ಮತ್ತು ಒಂದು 4 ಚಕ್ಕೆ, ಒಂದು ಗ್ರೀನ್ ಚಿಲ್ಲಿ ಎಲ್ಲವನ್ನು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಪೇಸ್ಟ್ ಮಾಡುವ. ಈಗ ಒಂದು 1/2 ಟೀ ಸ್ಪೂನ್ ಅರಸಿನ ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿ ಮಸಾಲ ರೆಡಿ ಮಾಡುವ. ನೋಡಿ, ಮಸಾಲ ರೆಡಿ ಆಯಿತು. ಈಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕುವ ಮತ್ತು ಸ್ವಲ್ಪ ತುಪ್ಪ ಕೂಡ ಹಾಕುವ. ತುಪ್ಪ ಬಿಸಿಯಾದ ನಂತರ ಇದಕ್ಕೆ ಕಟ್ ಮಾಡಿಟ್ಟ ಒಂದು ಸಣ್ಣ ಈರುಳ್ಳಿಯನ್ನು ಹಾಕುವ. ಇದನ್ನು ಸ್ವಲ್ಪ ಫ್ರೈ ಮಾಡುವ. ಇದು ಸರಿಯಾಗಿ ಫ್ರೈ ಆದ ನಂತರ ಇದಕ್ಕೆ ಕಡೆದಿಟ್ಟ ಮಸಾಲ ಪದಾರ್ಥವನ್ನು ಹಾಕುವ. ಈ ಮಸಾಲ ಪದಾರ್ಥ ಸರಿಯಾಗಿ ಬಿಸಿ ಆಗಬೇಕು. ನೋಡಿ, ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಇದು ತುಂಬ ಬಿಸಿ ಮಾಡಬೇಕು. ಸರಿಯಾಗಿ ಬಿಸಿ ಆದ ನಂತರ ಮತ್ತೆ ಇದಕ್ಕೆ ಆಲ್ರೆಡಿ ಬಿಸಿ ಮಾಡಿಟ್ಟ ಚಿಕನನ್ನು ಹಾಕುವ. ನೋಡಿ, ಎಲ್ಲವನ್ನು ಈಗ ಸರಿಯಾಗಿ ಮಿಕ್ಸ್ ಮಾಡುವ. ಚಿಕನ್ ರೆಡಿ ಆಗ್ತಾ ಬಂತು. ನೋಡಿ, ಚಿಕನ್ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮತ್ತು ಕಮೆಂಟ್ ಮೂಲಕ ಹೇಗೆ ಆಗಿದೆ ಅಂತ ತಿಳಿಸಿ. ಟಿಲ್ ದೆನ್ ಬಾಯ್, ಟೇಕ್ ಕೇರ್. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.